ಸೆನ್ಸಸ್ ಆಫ್ ಇಂಡಿಯಾ ನೀವು ಹೇಳಿದಿರಿ ಮೊಬೈಲ್ನಲ್ಲಿ ಮಾಡಿ ಅಂತ ಅಂದ್ಬಿಟ್ಟು ಕಳಿಸ್ತೀರಿ. ಸ್ವಾಮಿ, ನಿಮಗಾಗಲಿ ನಮಗಾಗಲಿ ಕೂತ್ಕೊಳ್ಳೋಣ ನಾವಿಬ್ಬರು, ನಮ್ಮಿಬ್ಬರಿಗೂ ಕರೆಕ್ಟ್ ಆಗೋದು ಮಾಡೋಕ್ಕೆ ಆಪ್ರೇಟ್ ಮಾಡೋಕ್ಕೆ ಬರ್ತದ ಇಲ್ವಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಸಿದ್ದರಾಮಯ್ಯ ಸಾಹೇಬ್ರೆ, ನಾವು ಇನ್ನೂ ಕಲಿಯೋದು ತುಂಬ ಇದೆ ರೀ, ನೀವು ಬೇಜಾರು ಕಲಿಯೋದಿದೆ ರೀ. 2 ಸಾರಿ ಮುಖ್ಯಮಂತ್ರಿ ಆಗಿ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಕಾರ್ಯವೈಖರಿ ಈ ಮಟ್ಟಕ್ಕೆ ಹಿಡಿದ್ರೆ ಈ ರಾಜ್ಯನ ಉಳಿಸೋದು ಭಗವಂತನೇ ಬರಬೇಕಾಯ್ತದೆ. ಒಂದು ಕಡೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು, ಮತ್ತೊಂದು ಕಡೆ ಇನ್ನಾರು ತೃಪ್ತಿಪಡಿಸೋದು, ಮಗದೊಂದು ಕಡೆ ಎಲ್ಲ ಒಂದು ಕಡೆ ಬೇರೆಯವ್ರಿಗೋಸ್ಕರವಾಗಿ ನೀವು ಉಳ್ಕೊಳ್ಳೋಕ್ಕೋಸ್ಕರವಾಗಿ ನೀವು ಮಾಡ್ತಾ ಇರ್ತಕ್ಕಂಥ ಈ ಕೆಲಸ ಇದು ನಿಜವಾಗ್ಲೂ ಕೂಡ ಅವೈಜ್ಞಾನಿಕವಾಗಿದೆ, ಕಾನೂನು ಬಾಹಿರವಾಗಿದೆ, ಮತ್ತು ತಾಂತ್ರಿಕತೆಯಲ್ಲಿ ಒಂದು ಸ್ವಲ್ಪವೂ ಕೂಡ ನಿಮಗೆ ಗೌರವ ಇಲ್ದಂಗಿದೆ. ಇರುವಾಗ ಇದನ್ನು ಒಂದು ತಾಂತ್ರಿಕ ಸಲಹಾ ಸಮಿತಿಯನ್ನು ಮಾಡಿ ಅವರಿಂದ ಮಾಹಿತಿಯನ್ನು ಪಡೆದು ಒಂದು 6 ತಿಂಗಳಾಗಲಿ, ನೀವು ಇನ್ನೂ 2.5 ವರ್ಷ ಇರ್ತೀರಿ. ನೀವೇ ಹೇಳಿದ್ದೀರಿ ನಾನು ಇನ್ನೂ 2 ವರ್ಷ ನಾನೇ ಮುಖ್ಯಮಂತ್ರಿ ಅಂತ. ನಮಗೇನು ಬೇಸರಿಕೆ ಇಲ್ಲ. ಮಾಡುವಾಗ ಆ ಥರ ಮಾಡಿ. ಅದು ಬಿಟ್ಟು ಇವಾಗ ಏನು ಮಾಡ್ತಾಯಿದ್ದೀರಿ, ಈ ಕಾಗಪ್ಪ ಗೂಗಪ್ಪನ ಕೆಲಸ, ಈ ಕಾಗಮ್ಮ ಗೂಗಪ್ಪನ ಕೆಲಸ ಬೇಕಿಲ್ಲ. ಇದರಿಂದ ನಿಮಗೇನು ಮಾಹಿತಿ ಸಿಗೋದಿಲ್ಲ. ಎಲ್ಲ ಒಂದು ಕಡೆ ಕೆಲವು ವರ್ಗದ ಸಮಾಜವನ್ನು ತುಳಿಯೋದಕ್ಕೋಸ್ಕರವಾಗಿ, ಆ ಸಮಾಜವನ್ನು ಎಲ್ಲ ಒಂದು ಕಡೆ ಬೇರು ಸಹಿತ ಕಿತ್ತಾಕೋದಕ್ಕೋಸ್ಕರವಾಗಿ ನಿಮ್ಮ ಹುನ್ನಾರ ಏನಿದೆ ಇದನ್ನು ತಕ್ಷಣವೇ ನಿಲ್ಲಿಸೋದು ಸೂಕ್ತ ಅಂತ ನನ್ನ ಒಟ್ಟಾರೆಯಾಗಿ ಬೆಳಗ್ಗೆಯಿಂದ ನಾನು ಇದನ್ನು ಸ್ಟಡಿ ಮಾಡಿ ಮಾಹಿತಿಯನ್ನು ಕೊಡಬೇಕಾದಂಥ ಒಂದು ಅನುಭವ ನನಗನ್ನಿಸೋದು ವಿಶ್ವದಲ್ಲೇ ಇಲ್ಲ. ಇಂಥ ಒಂದು ಅವೈಜ್ಞಾನಿಕವಾದ ತಾಂತ್ರಿಕ ದೋಷಗಳಿಂದ ಕೂಡಿರ್ತಕ್ಕಂಥ, ಯಾರಿಗೂ ಕೂಡ ಸರಿಯಾಗಿ ಮಾಹಿತಿನೇ ಇಲ್ಲದೆ ಇರ್ತಕ್ಕಂಥ ಏನೆಲ್ಲವನ್ನು ಸೇರಿಸಿ ಇದನ್ನು ಮಾಡಿ ಜನರನ್ನು ದಾರಿ ತಪ್ಪಿಸಿ ಗೊಂದಲ ಮಾಡಿ ಯಾರು ಕೂಡ ಯಾರು ಅಂತ ಹೇಳ್ಕೊಳ್ಳೋದಂಥ ಪರಿಸ್ಥಿತಿಗೆ ತಂದಿರ್ತಕ್ಕಂಥ ಈ ಒಂದು ಸರ್ವೆ ಏನಿದೆ ಇದನ್ನು ತಕ್ಷಣವೇ ನಿಲ್ಲಿಸಿ ಇದಕ್ಕೊಂದು ವೈಜ್ಞಾನಿಕವಾಗಿ ಏನಾದ್ರು ಮಾಡೋದಾದರೆ ಮಾಡಿ. ಇಲ್ಲಾಂದರೆ ಈ ಪಾಪದ ಹೊರೆ ನಿಮಗೆ ತುಂಬ ಭಾರ ಆಯ್ತದೆ, ಇದಕ್ಕೆ ಬೆಲೆ ತೆತ್ತಬೇಕಾಯ್ತದೆ.